ನಮಸ್ತೆ. ನಮ್ಮ ಈ ಒಂದು ಸಸ್ಯ ಸಂಜೀವಿನಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿಕ್ಕೆ ಅಂತ ನೀವು ಬಂದಿದ್ದೀರಾ. ಆ್ಯಂಡ್ ಇವತ್ತು ಫಸ್ಟ್ ಡೇ. ಬಂದು ಅಡ್ಮಿಟ್ ಆದ ತಕ್ಷಣ ತುಂಬ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿರುತ್ತೆ. ಹಾಗೆ ತುಂಬಾ ಹೋಪ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ಗಳು ಇರುತ್ತೆ ಅಂತ ನನಗೆ ಗೊತ್ತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಹಾಸ್ಪಿಟ್ಲ್ಗಳ ಮಧ್ಯೆ ಹಾಗೆ ಇಷ್ಟೊಂದು ಆಯುರ್ವೇದ ಡಾಕ್ಟರ್ಸ್ಗಳ ಮಧ್ಯೆ ನೀವು ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ, ನಮ್ಮ ಹಾಸ್ಪಿಟ್ಲಿಗೆ ನಿಮ್ಮನ್ನು ಟ್ರೀಟ್ ಮಾಡೋ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಅಸ್. ಹಾಗೆ ಏನೇನು ಹಾಗಿದ್ರೆ ಇಲ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ್ಯಾವ ರೀತಿಯ ರಿಸಲ್ಟ್ಸ್ಗಳು ನಿಮಗೆ ಸಿಗಬಹುದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ನೋಡಿ, ಈ ಸಸ್ಯ ಸಂಜೀವಿನಿ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಸ್ವಸ್ಥ ಭಾರತ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದು. ಅಂದರೆ ನಮ್ಮ ಒಂದು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಜನ್ರೇಷನ್ ಟು ಜನ್ರೇಷನ್ ನಮ್ಮ ಹೆಲ್ತ್ ಅನ್ನೋದು ಡಿಟೋರಿಯೇಟ್ ಆಗ್ತಾ ಇದೆ. ನಮ್ಮ ಅಜ್ಜ ಅಜ್ಜಿ ಇದ್ದಷ್ಟು ಗಟ್ಟಿ ನಮ್ಮ ತಂದೆ ತಾಯಿಯರಿಲ್ಲ, ತಂದೆ ತಾಯಿಯರಿದ್ದಷ್ಟು ಗಟ್ಟಿ ನಾವಿಲ್ಲ, ನಾವಿದ್ದಷ್ಟು ಗಟ್ಟಿ ನಮ್ಮ ಮಕ್ಕಳಿಲ್ಲ. ಹೀಗೆ ಜನ್ರೇಷನಿಂದ ಜನ್ರೇಷನ್ನಿಗೆ ಹೆಲ್ತ್ ಇಶ್ಯೂಸ್ಗಳು, ಕಾಂಪ್ಲಿಕೇಶನ್ಸ್ಗಳು, ಚಾಲೆಂಜಸ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ, ನಮ್ಮ ಆರೋಗ್ಯವನ್ನು ಇನ್ನಷ್ಟು ಬೆಟರ್ ಮಾಡಿಕೊಳ್ಳುವಲ್ಲಿ ಸಸ್ಯ ಸಂಜೀವಿನಿ ಏನು ಬೆಸ್ಟ್ ಪಾಸಿಬಲ್ ಸರ್ವಿಸನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ಸೊ ಫಸ್ಟ್ ಆಫ್ ಆಲ್ ಮೊದಲನೇ ದಿನ ಆಗಿರೋದ್ರಿಂದ ನಿಮಗಿನ್ನೂ ನಿಮ್ಮ ಟ್ರೀಟ್ಮೆಂಟ್ ಚಾರ್ಟ್ ಯಾವುದು ನಿಮ್ಮ ಕೈಗೆ ಸಿಕ್ಕಿರಲ್ಲ, ಶೆಡ್ಯೂಲಲ್ಲಿ ನಿಮ್ಮ ಹೆಸರು ಬಂದಿರಲ್ಲ. ಬಟ್ ಡೋಂಟ್ ವರಿ, ವಿ ಆರ್ ಆಲ್ರೆಡಿ ಕೌಂಟಿಂಗ್ ಯು ಆ್ಯಸ್ ಅವರ್ ಫ್ಯಾಮಿಲಿ. ಈಗಾಗಲೇ ನೀವು ನಮ್ಮ ಫ್ಯಾಮಿಲಿಯ ಮೆಂಬರ್ ಆಗಿದ್ದೀರಾ. ನಾವು ನಿಮಗೋಸ್ಕರ ಔಷಧಿಯನ್ನು ತಯಾರು ಮಾಡಿಕೊಳ್ಳುವಂಥದ್ದು, ನಿಮ್ಮ ಚಿಕಿತ್ಸೆಗಾಗಿ ನಾವು ಎಲ್ಲ ರೀತಿಯ ಪ್ರಾಪರ್ ಒಂದು ಬೆಸ್ಟ್ ಪ್ಲ್ಯಾನನ್ನು ರೆಡಿ ಮಾಡುವಂಥದ್ದು ಎಲ್ಲ ಕೆಲಸಗಳು ಕೂಡ ನಮ್ಮ ಕಡೆಯಿಂದ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಸಮಸ್ಯೆಗೆ, ನಿಮ್ಮ ದೇಹಕ್ಕೆ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಬೇಕಾದಂಥ ಔಷಧಿಗಳ ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ. ಅದೇ ಔಷಧಿಗಳಿಂದ ನಿಮ್ಮ ಚಿಕಿತ್ಸೆ ಕೂಡ ಶುರುವಾಗುತ್ತೆ. ಚಿಕಿತ್ಸೆ ಆಗುವ ಮೊದಲು ಸಾಧ್ಯ ಆದಷ್ಟು ಮಟ್ಟಿಗೆ ಮೌನದಿಂದ ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಮೊದಲು ನೀವು ಮೌನವಾಗಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಫೋಕಸನ್ನು ಮಾಡ್ತಾ ಇದ್ದರೆ ನಿಮ್ಮ ಚಿಕಿತ್ಸೆಯ ಒಂದು ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕಿತ್ಸೆಯನ್ನು ನೀಡುವಂತಹ ಥೆರಪಿಸ್ಟ್ಗಳಿರ್ಬೋದು, ಔಷಧಿಗಳನ್ನ ರೆಡಿ ಮಾಡುವಂತಹ ಡಾಕ್ಟರ್ಸ್ಗಳಿರ್ಬೋದು, ಪ್ರತಿಯೊಬ್ಬರೂ ಕೂಡ ನಿಮಗೆ ಹುಷಾರಾಗಲಿ ಅನ್ನುವಂಥ ಒಂದು ಮನೋಭಾವದಿಂದನೇ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಖಂಡಿತವಾಗಿಯೂ ಆ ಒಂದು ಎನರ್ಜಿ ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ. ಮತ್ತು ಇಲ್ಲಿರುವಂಥ ಆಹಾರಗಳೇನಿದ್ದಾವೆ ಇದು ತುಂಬಾ ಸಿಂಪಲ್ ಆಗಿರುವಂಥ ಸಾವಯವ ತರಕಾರಿಗಳಿಂದ ತಯಾರಿಸಿದಂಥ ಆಹಾರ ಆಗಿರುತ್ತೆ. ಬಹುಶಃ ನಿಮ್ಮ ನಾಲಿಗೆಗೆ ಅಷ್ಟೊಂದು ಟೇಸ್ಟಿ ಅಂತ ಅನ್ನಿಸ್ತೇ ಇರಬಹುದು, ಉಪ್ಪು ಹುಳಿ ಖಾರಗಳು ತೀರಾ ಕಡಿಮೆ ಅಂತ ಅನ್ನಿಸ್ತಾ ಇದ್ದಿರಬಹುದು. ಆದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಇದು ನಿಮಗೆ ಅತ್ಯಂತ ಹೆಚ್ಚಿಗೆ ಸಹಾಯ ಆಗುತ್ತೆ. ನಿಮ್ಮ ದೇಹವನ್ನು ಮತ್ತೆ ಪುನಃ ಆರೋಗ್ಯವಂತವಾಗಿ ಮಾಡಲಿಕ್ಕೆ ಈ ಒಂದು ಆಹಾರ ನಿಮಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಆಹಾರ ನರಿಷ್ಮೆಂಟ್ ಅನ್ನೋದಕ್ಕಿಂತ ನಿಮ್ಮ ಥೆರಪಿಗೆ ಸೂಟೇಬಲ್ ಆಗಿರುವಂಥದ್ದು. ಅಂದರೆ ಏನು ಪಂಚಕರ್ಮ ಚಿಕಿತ್ಸೆಯನ್ನು ನಾವು ನಿಮಗೆ ಕೊಡ್ತಾ ಇರ್ತೇವೆ, ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ, ಈ ಎಲ್ಲ ಥೆರಪಿಗಳಲ್ಲಿ ಈ ಕೊಡ್ತಾ ಇರುವಂತಹ ಆಹಾರ ಏನಿದೆ ಆ ಪಂಚಕರ್ಮ ಚಿಕಿತ್ಸೆಗೆ ತೊಂದರೆಯನ್ನು ಉಂಟು ಮಾಡದೇ ಇರುವಂಥದ್ದಾಗಿರುತ್ತೆ. ಹಾಗಾಗಿ ತುಂಬ ಫ್ಯಾನ್ಸಿ ಅಂತ ಅನ್ನಿಸದೇ ಇದ್ರೂ, ಎಕ್ಸ್ಟ್ರೀಮ್ಲಿ ಟೇಸ್ಟಿ ಅಂತ ಅನ್ನಿಸದೇ ಇದ್ರೂ ಅದರಲ್ಲಿರುವಂತಹ ಸತ್ವಗುಣ ನಿಮ್ಮನ್ನು ಗುಣಪಡಿಸುತ್ತೆ. ಅದರಲ್ಲಿರುವಂತಹ ಆ ಒಂದು ಸತ್ವ ನಿಮ್ಮ ಆ ಒಂದು ಪಂಚಕರ್ಮ ಚಿಕಿತ್ಸೆಯ ರಿಸಲ್ಟ್ ಇನ್ನಷ್ಟು ಚೆನ್ನಾಗಿ ಸಿಗೋ ಥರ ನೋಡ್ಕೊಳ್ಳುತ್ತೆ. ಇನ್ನು ಟ್ರೀಟ್ಮೆಂಟ್ನ ಉಳಿದ ಟೈಮಲ್ಲಿ ನಾನೇನು ಮಾಡಬೇಕು? ಸೊ ಇವತ್ತಿನ ಮಟ್ಟಿಗೆ ಮೊದಲನೇ ದಿನ ಆಗಿರೋದ್ರಿಂದ ನೀವು ನಿಮ್ಮ ರೂಮಲ್ಲಿಯೇ ರಿಲ್ಯಾಕ್ಸ್ ಆಗಿರಿ. ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಮ ನೋಸ್ ಟಿಪ್ ಮೇಲೆ, ಮೂಗಿನ ಹೊಳ್ಳೆಯ ತುದಿಯ ಭಾಗದಲ್ಲಿ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಜಸ್ಟ್ ಉಸಿರಾಟದವನ್ನು ಗಮನಿಸ್ತಾ ಇರಿ. ಯಾವ ರೀತಿಯಲ್ಲಿ ಉಸಿರು ನಿಮ್ಮ ದೇಹದೊಳಗೆ ಹೋಗ್ತಿದೆ, ಯಾವ ರೀತಿಯಿಂದ ಹೊರ ಬರ್ತಿದೆ ಅಷ್ಟೇ. ಅಂದರೆ ನೀವೇನು ಫೋರ್ಸ್ ಹಾಕಿ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ನು ಮಾಡಬೇಕಂತಿಲ್ಲ, ನೀವು ಯಾವುದೇ ರೀತಿಯ ಸ್ಪೆಸಿಫಿಕ್ ಪ್ರಾಣಾಯಾಮ ಮಾಡಬೇಕಂತಿಲ್ಲ. ಯು ಜಸ್ಟ್ ಹ್ಯಾವ್ ಟು ಒಬ್ಸರ್ವ್ ದ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಮ್ಮ ಉಸಿರು ಹೇಗೆ ಆಗ್ತಾ ಇದೆ ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ ಅನ್ನೋದನ್ನು ಒಬ್ಸರ್ವ್ ಮಾಡ್ತಾ ಇದ್ದರೆ ಸಾಕು. ಸಾಧ್ಯವಾದಷ್ಟು ಮೌನದಿಂದ ಇರಿ. ಯಾಕಂದರೆ ಮೌನ ಅನ್ನುವಂಥದ್ದು ಕೂಡ ಹೀಲಿಂಗ್ನ ಒಂದು ಅತ್ಯಂತ ಪ್ರಮುಖವಾದ ಭಾಗಗಳಲ್ಲಿ ಒಂದು. ಹಾಗೆ ಟ್ರೀಟ್ಮೆಂಟ್ನ ಟೈಮಲ್ಲಿ ಬಂದು ಥೆರಪಿಸ್ಟ್ಗಳೇ ಬಂದು ನಿಮ್ಮನ್ನು ಕರೆದು ಹೋಗ್ತಾರೆ ನಿಮ್ಮ ಚಿಕಿತ್ಸಾ ಕೊಠಡಿಗೆ. ಹಾಗೆ ಅಲ್ಲಿ ಕೂಡ ನೀವು ಕಂಫರ್ಟೇಬಲ್ ಆಗಿರಬಹುದು. ಯಾವುದೇ ರೀತಿಯ ಏನೇ ಡೌಟ್ಸ್ಗಳಿದ್ದರೂ ಕೂಡ ಥೆರಪಿಸ್ಟ್ಗಳ ಹತ್ರ
ನೀವು ಮಾತಾಡಿಕೊಂಡು ನಮ್ಮ ಬಳಿ ಡೈರೆಕ್ಟಾಗಿ ಡಾಕ್ಟರ್ಸ್ಗಳ ಜೊತೆಯೇ ಕನ್ಸಲ್ಟೇಷನ್ನ ಪಡ್ಕೊಳ್ಬೋದು. ಯಾಕಂತಂದರೆ ಈ ಒಂದು ನಿಮ್ಮ ಥೆರಪಿ ಯಾಕೆ ಆಗ್ತಿದೆ, ಹೇಗಾಗ್ತಿದೆ, ಯಾವ ದ್ರವ್ಯಗಳ ಜೊತೆಯಲ್ಲಿ ಆಗ್ತಿದೆ, ಇದೆಲ್ಲವೂ ಕೂಡ ನಾವೇ ನಿರ್ಧಾರ ಮಾಡೋದ್ರಿಂದ ನಿಮ್ಮ ಥೆರಪಿಯ ಬಗ್ಗೆ ಏನೇ ಡೌಟ್ಸ್ಗಳಿದ್ರೂ ಫೀಲ್ ಫ್ರೀ ಟು ಟಾಕ್ ಟು ಯುವರ್ ಡಾಕ್ಟರ್ಸ್. ನೀವು ಡಾಕ್ಟರ್ಸ್ ಜೊತೆ ಮಾತಾಡಿದಾಗ ನಾವು ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಲಿಕ್ಕೆ ತುಂಬ ಉತ್ಸುಕರಾಗಿದ್ದೇವೆ. ಖುಷಿಯಿಂದ ನಿಮ್ಮ ಒಂದು ಡೌಟ್ಸ್ ಎಲ್ಲನ ನಾವು ಕ್ಲಿಯರ್ ಮಾಡ್ತೇವೆ. ಹಾಗೆಯೇ ನಿಮ್ಮ ಈ ಒಂದು ಇಡೀ ಸಸ್ಯ ಸಂಜೀವಿನಿಯ ಹೀಲಿಂಗ್ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಏನಿದೆ ಅದು ಬೆಸ್ಟ್ ಆಫ್ ದ ಬೆಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ನಿಮಗೋಸ್ಕರವೇ ಒಂದು ವಾಟ್ಸಪ್ ಗ್ರೂಪ್ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಆ ಗ್ರೂಪಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ನೀವು ಅದನ್ನ ಹಾಕ್ಬೋದು. ಆ್ಯಂಡ್ ಆ ಗ್ರೂಪಲ್ಲಿ ಬೆಸ್ಟ್ ಪಾರ್ಟ್ ಏನಂತಂದರೆ ಬೇರೆ ಯಾರು ಪೇಷಂಟ್ಸ್ ಇರಲ್ಲ, ಎಕ್ಸ್ಕ್ಲೂಸಿವ್ಲಿ ನಿಮ್ಮೊಬ್ಬರಿಗೋಸ್ಕರವೇ ಕ್ರಿಯೇಟ್ ಆಗಿರುವಂಥ ಗ್ರೂಪ್ ಆಗಿರುತ್ತದು. ಹಾಗಾಗಿ ಆ ಗ್ರೂಪ್ನಲ್ಲಿ ನಾವಿಬ್ಬರು ಡಾಕ್ಟರ್ಸ್ಗಳು ಇರ್ತೇವೆ. ಹಾಗೆಯೇ ನಮ್ಮ ರಿಸೆಪ್ಷನ್ ಸ್ಟಾಫ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ. ನಿಮ್ಮ ಯಾವುದೇ ರೀತಿಯ ಕ್ವೈರಿ, ಅದು ರೂಮಿಗೆ ಸಂಬಂಧಪಟ್ಟಂತೆ, ಫುಡ್ಡಿಗೆ ಸಂಬಂಧಪಟ್ಟಂತೆ, ಚಿಕಿತ್ಸೆಗೆ ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನೇ ಇದ್ರೂ ದಯವಿಟ್ಟು ಆ ಗ್ರೂಪಲ್ಲಿ ಆ ಮೆಸೇಜನ್ನು ಹಾಕಿ. ನಾವು ತಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡಿ ನಿಮಗೆ ನಮ್ಮ ಬೆಸ್ಟ್ ಪಾಸಿಬಲ್ ಸರ್ವಿಸನ್ನು ಕೊಡ್ತೇವೆ. ಅದರ ಹೊರತಾಗಿ ದೇವಸ್ಥಾನದಲ್ಲಿ ಪಶುಪತಿನಾಥ ಮತ್ತು ಶಕ್ತಿ ದೇವತೆಯ ದೇವಸ್ಥಾನ ಇದೆ. ಸಾಧ್ಯವಾದಾಗಲೆಲ್ಲ ಅಲ್ಲಿ ಕೂತ್ಕೊಂಡು ನೀವು ಮೌನವಾಗಿ ಇರಬಹುದು. ಅದರಲ್ಲೂ ಸಂಜೆಯ ನಂತರ, ಅಂದರೆ ಈಗ ಹಗಲೊತ್ತಿಗೆ ಥೆರಪಿ ಇರುತ್ತೆ ಆ್ಯಂಡ್ ಇವತ್ತು ನಿಮ್ಮ ಚಾರ್ಟಲ್ಲಿ ನೇಮ್ ಇರಲ್ಲ, ಹಾಗಾಗಿ ಯಾವ ಟೈಮಿಗೆ ಕರೀತಾರೆ ಅಂತ ಗೊತ್ತಾಗಲ್ಲ. ಸೊ ಇವತ್ತು ಬೆಳಗಿನ ಹೊತ್ತು ರೂಮಲ್ಲಿನೇ ಇರಿ. ಮಧ್ಯಾಹ್ನದ ನಂತರದಲ್ಲಿ ಚಿಕಿತ್ಸೆಗಳೆಲ್ಲ ಮುಗಿದ ಮೇಲೆ ನೀವು ದೇವಸ್ಥಾನದಲ್ಲಿ ಸಮಯವನ್ನು ಕಳೀಬಹುದು. ಗೋಶಾಲೆಯಲ್ಲಿ, ಗೋಮಾಳದಲ್ಲಿ, ಮುಕ್ತ ಗೋಶಾಲೆಯಲ್ಲಿ ಹಸುಗಳೆಲ್ಲ ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಅಲ್ಲಿ ಗೋವುಗಳ ಜೊತೆಯಲ್ಲಿ ಕೂಡ ನೀವು ಕೌ ಕಡ್ಲಿಂಗ್ ಥೆರಪಿ, ಆ ಹಸುಗಳನ್ನ ಮುದ್ದಾಡೋದು, ಹಸುಗಳನ್ನ ಮುಟ್ಟುವಂಥದ್ದು, ಅವುಗಳನ್ನ ನೋಡುವಂಥದ್ದು ಕೂಡ ನಿಮ್ಮ ಥೆರಪಿಯ ಒಂದು ಭಾಗ ಆಗಿರುತ್ತೆ. ನಿಮ್ಮ ಹೀಲಿಂಗ್ ಅನ್ನುವಂಥ ಒಂದು ಜರ್ನಿಯಲ್ಲಿ ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಪ್ರತಿದಿನ ಬೆಳಿಗ್ಗೆ 7ರಿಂದ 8 ಗಂಟೆ ಮಧ್ಯೆ ಇಲ್ಲಿ ಧನ್ವಂತರಿಯ ಎದುರು ಪೂಜೆ ಅಂದರೆ ಪ್ರಾರ್ಥನೆ ಇರುತ್ತೆ, ಡಾಕ್ಟರ್ ಪತಂಜಲಿ ಅವರು ಮಾಡ್ತಾರೆ. ಹಾಗೆ ಪ್ರತಿದಿನ ಸಂಜೆ ಪಶುಪತಿನಾಥ ದೇವಸ್ಥಾನದಲ್ಲಿ ಭಜನೆ ಇರುತ್ತೆ. ಈ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನೀವು ಪಾಲ್ಗೊಳ್ಬೋದು. ಸಂಜೆ 4:15ರಿಂದ 5:30 ತನಕ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ನಿಮಗೋಸ್ಕರ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ಗಳು, ಅಂದರೆ ಅದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರಬಹುದು, ಅಥವಾ ಮೆಡಿಸಿನಲ್ ಗಾರ್ಡನ್ ವಾಕ್ ಇರಬಹುದು, ಅಥವಾ ಕಾಯಕಲ್ಪದಲ್ಲಿ ಮೆಡಿಟೇಷನ್ ಇದ್ದಿರಬಹುದು. ಹೀಗೆ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ಗಳನ್ನ ಆ ಟೈಮಲ್ಲಿ ನಾನು ಮಾಡಿಸ್ತಾ ಇರ್ತೇನೆ. ಹೀಗೆ ನಿಮ್ಮ ಇಡೀ ದಿನದಲ್ಲಿ ಬೆಸ್ಟ್ ಪಾಸಿಬಲ್ ಏನೇನು ಅವಕಾಶಗಳನ್ನ ನಾವು ಕ್ರಿಯೇಟ್ ಮಾಡಿ ಕೊಡ್ಬೋದು, ಯಾವ ರೀತಿಯಲ್ಲಿ ನಿಮ್ಮನ್ನು ಆ ಒಂದು ಟುವರ್ಡ್ಸ್ ದ ಹೀಲಿಂಗ್ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು, ಅದೆಲ್ಲವನ್ನು ನಾವು ಮಾಡ್ತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ನೀವೇನು ಮಾಡಬೇಕು ಅಂತಂದರೆ ಪಾಸಿಟಿವ್ ಆಗಿರಬೇಕು, ಖುಷಿಯಿಂದ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ಬೇಕು. ಹಾಗೆ ಪ್ರತಿದಿನ ಪ್ರತಿ ಕ್ಷಣ ನಾನು ಹುಷಾರಾಗ್ತೀನಿ, ಹಾಗೆ ಆಗ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಇಷ್ಟನ್ನು ನೀವು ಮಾಡಿದರೆ ನಾವು ಸಸ್ಯ ಸಂಜೀವಿನಿಯ ಇಡೀ ಎಲ್ಲರೂ ಸದಸ್ಯರು ಕೂಡ ನಿಮ್ಮ ಒಂದು ವೆಲ್ ಬೀಯಿಂಗಿಗೆ, ನಿಮ್ಮ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ಸಿಗೆ ನಾವು ಕೂಡ ನಮ್ಮ ಹತ್ತಿರ ಆಗುವಂತಹ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತೇವೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಐ ಜಸ್ಟ್ ಹೋಪ್ ದ್ಯಾಟ್ ಯು ವಿಲ್ ಗೆಟ್ ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್ ಫ್ರಮ್ ಸಸ್ಯ ಸಂಜೀವಿನಿ ಅಂತ ಹೇಳ್ತಾ ಇಲ್ಲಿಗೆ ಡೇ 1 ಸಮರಿ ಮುಗೀತು. ಮತ್ತೆ ನಾಳೆ ಸಿಗ್ತೀನಿ. ನಮಸ್ಕಾರ.